ನಾಳೆ ಕಾರ್ಮಿಕ ಸಂಘಟನೆಗಳಿಂದ ಭಾರತ್ ಬಂದ್ಗೆ ಕರೆ ನೀಡಲಾಗಿದೆ. ಕೇಂದ್ರದ ಕೃಷಿ ಮತ್ತು ಆರ್ಥಿಕ ನೀತಿಯನ್ನ ವಿರೋಧಿಸಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ನಾಳೆ ಕಾರ್ಮಿಕ ಸಂಘಟನೆಗಳಿಂದ ಭಾರತ್ ಬಂದ್ ನಡೆಯುತ್ತೆ. ಕೇಂದ್ರದ ಕೃಷಿ ಮತ್ತು ಆರ್ಥಿಕ ನೀತಿಯನ್ನು ವಿರೋಧಿಸಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. 10 ಪ್ರಮುಖ ಕಾರ್ಮಿಕ ಸಂಘಟನೆಗಳಿಂದ ಈ ಒಂದು ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಬ್ಯಾಂಕ್, ವಿಮೆ ಹಾಗೂ ಸರ್ಕಾರಿ ನೌಕರರ ಸಂಘಗಳು ತಮ್ಮ ಬೆಂಬಲವನ್ನು ಸೂಚಿಸಿವೆ. ರೈತ ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ಘೋಷಣೆಯಾಗಿದೆ. ವಿಧಾನಸೌಧದಲ್ಲಿ ಕಾರ್ಮಿಕ ಸಚಿವರ ಒಂದು ಮಹತ್ವದ ಸಭೆ ಕೂಡ ನಡೆಯಿತು. ಸಂಘಟನೆಗಳ ಮನವನ್ನ ಒಲಿಸೋದಕ್ಕೆ ರಾಜ್ಯ ಸರ್ಕಾರ ಕಸರತ್ತನ್ನು ಕೂಡ ಮಾಡಿದೆ. ಅಂದ್ರೆ ನಾಳೆ ಏನು ಈ ಒಂದು ಸ್ಟ್ರೈಕ್ ಅನ್ನು ಮಾಡೋದಕ್ಕೆ ಹೊರಟಿದ್ದಾರೆ, ಇದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಮನ ಒಲಿಸೋದಕ್ಕೆ ರಾಜ್ಯ ಸರ್ಕಾರ ಕಸರತ್ತು ಮಾಡಿದೆ. ಆದರೆ ಜೊತೆಗೆ ಮುಷ್ಕರ ವಾಪಸ್ ಪಡೆಯುವಂತೆ ಸಚಿವರು ಮನವಿಯನ್ನು ಕೂಡ ಮಾಡಿದ್ರು. ಆದರೂ ಯಾವುದಕ್ಕೂ ಬಗ್ತಾ ಇಲ್ಲ. ಕೇಂದ್ರದ ಕಾರ್ಮಿಕ ಸಂಹಿತೆ ಹಾಗೂ ಖಾಸಗೀಕರಣ ವಿರೋಧಿಸಿ ಪ್ರತಿಭಟನೆ ನಡೆಯುತ್ತೆ. ಮುಷ್ಕರವನ್ನ ನಡೆಸ್ತೀವಿ ಅಂತ ಕಾರ್ಮಿಕ ಮುಖಂಡರು ಹೇಳಿದ್ದಾರೆ. 10 ಪ್ರಮುಖ ಕಾರ್ಮಿಕ ಸಂಘಟನೆಗಳಿಂದ ಬಂದ್ ನಡೆಯುತ್ತೆ. ಬ್ಯಾಂಕ್, ವಿಮೆ ಹಾಗೂ ಸರ್ಕಾರಿ ನೌಕರರ ಸಂಘಗಳು ಈ ಒಂದು ಸ್ಟ್ರೈಕ್ಗೆ ಬೆಂಬಲವನ್ನು ಸೂಚಿಸಿವೆ. ಇದರ ಜೊತೆಗೆ ರೈತ ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ಸಿಕ್ಕಿದೆ. ಕೇಂದ್ರದ ಕೃಷಿ ಮತ್ತು ಆರ್ಥಿಕ ನೀತಿಯನ್ನು ವಿರೋಧಿಸಿ ನಾಳೆ ಕಾರ್ಮಿಕ ಸಂಘಟನೆಗಳು ಭಾರತ್ ಬಂದ್ಗೆ ಕರೆಯನ್ನ ನೀಡಿವೆ. ವಿಧಾನಸೌಧದಲ್ಲಿ ಇನ್ನೊಂದು ಕಡೆ ಆ ಕಾರ್ಮಿಕ ಸಚಿವರು ಮಹತ್ವದ ಸಭೆಯನ್ನು ಕೂಡ ನಡೆಸಿದ್ದಾರೆ. ಅಂದರೆ ಈ ಸಂಘಟನೆಗಳ ಮನವನ್ನು ಒಲಿಸೋದಕ್ಕೆ ರಾಜ್ಯ ಸರ್ಕಾರ ಕಸರತ್ತನ್ನು ಮಾಡ್ತಾ ಇದೆ. ಈ ಮುಷ್ಕರವನ್ನು ವಾಪಸ್ ಪಡೀರಿ, ನಾಳೆ ಬಂದ್ ಬೇಡ ಎನ್ನುವಂಥ ನಿಟ್ಟಿನಲ್ಲಿ ಸಚಿವರು ಮನವಿಯನ್ನು ಕೂಡ ಮಾಡಿದ್ದಾರೆ. ಆದರೆ ಯಾವುದಕ್ಕೂ ಕೂಡ ಇವರು ತಲೆ ಕೆಡಿಸ್ಕೊಳ್ತಿಲ್ಲ. ನಾವು ಮುಷ್ಕರವನ್ನು ಮಾಡ್ತೀವಿ, ನಡೆಸೇ ತೀರ್ತೀವಿ ಅಂತ ಕಾರ್ಮಿಕ ಮುಖಂಡರು ಹೇಳ್ತಾ ಇದ್ದಾರೆ. ಕೇಂದ್ರದ ಕಾರ್ಮಿಕ ಸಂಹಿತೆ ಹಾಗೂ ಖಾಸಗೀಕರಣವನ್ನು ವಿರೋಧಿಸಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ನಾಳೆ ಭಾರತ್ ಬಂದ್ಗೆ ಕರೆಯನ್ನು ನೀಡಲಾಗಿದೆ. ಕೇಂದ್ರದ ಕೃಷಿ ಮತ್ತು ಆರ್ಥಿಕ ನೀತಿಯನ್ನು ವಿರೋಧಿಸಿ ಮುಷ್ಕರ ನಾಳೆ ನಡೆಯುತ್ತೆ. ಈ ಒಂದು ಸ್ಟ್ರೈಕ್ನಲ್ಲಿ 10 ಪ್ರಮುಖ ಕಾರ್ಮಿಕ ಸಂಘಟನೆಗಳು ಭಾಗಿಯಾಗುತ್ತೆ. ಕೆಲವೊಂದಿಷ್ಟು ಬೇಡಿಕೆಗಳಿದೆ. ಹೀಗಾಗಿ ನಾಳೆ ಭಾರತ್ ಬಂದ್ಗೆ ಕರೆ ನೀಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಸುನಿಲ್, ಭವ್ಯ, ಏನೆಲ್ಲ ಅಂದ್ರೆ ಈ ಕಾರ್ಮಿಕ ಸಂಘಟನೆಗಳ ವಿಚಾರಗಳೇನು, ಅಂದ್ರೆ ಅವ್ರಿಗೆ ಬೇಡಿಕೆಗಳೇನು ಅಂತ? ಖಂಡಿತ ನಾಳೆ ಎಲ್ಲ ಕೂಡ ಸ್ತಬ್ಧ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದ್ದಿರುವಂತದ್ದು. ನಾಳೆ ಕಾರ್ಮಿಕ ಸಂಘಟನೆಗಳು ಭಾರತ್ ಬಂದ್ಗೆ ಒಂದು ಕರೆ ಕೊಟ್ಟಿದ್ದಾರೆ. ಅಖಿಲ ಭಾರತ ಕಾರ್ಮಿಕ ಸಂಘಟನೆಗಳ ಒಕ್ಕೂಟ ಈ ಒಂದು ಮುಷ್ಕರವನ್ನ ನಡೆಸ್ತಾ ಇರುವಂತದ್ದು. ಕೇಂದ್ರ ಸರ್ಕಾರದ ಕೃಷಿ ಮತ್ತು ಆರ್ಥಿಕ ನೀತಿಗಳ ವಿರೋಧಿಸಿ ಇದರಲ್ಲಿ CITUC ಆಗಿರ್ಬೋದು, AITUC ಆಗಿರ್ಬೋದು, INTUC, HMC ಸೇರಿದಂತೆ ಸುಮಾರು 10 ಸಂಘಗಳು ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಅದರಲ್ಲಿ ಕೂಡ ರೈತ ಸಂಘಟನೆಗಳು ಹಾಗೇನೆ ಬ್ಯಾಂಕ್ಗಳು ಕೂಡ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ನಾಳೆ ಭಾರತದಾದ್ಯಂತ ಕಾರ್ಖಾನೆಗಳನ್ನ ಬಂದ್ ಮಾಡಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಸೊ ಪ್ರಮುಖವಾಗಿ ವಿಧಾನಸಭೆಯಲ್ಲಿ ಇವತ್ತೊಂದು ಸಭೆ ಕೂಡ ಇತ್ತು. ಈ ಸಭೆಯಲ್ಲಿ ಕಾರ್ಮಿಕ ಸಂಘಟನೆಗಳನ್ನ ಮನವೊಲಿಸುವ ಪ್ರಯತ್ನವನ್ನ ಕೂಡ ಮಾಡಲಾಗುತ್ತೆ. ಪ್ರಮುಖವಾಗಿ ಕಾರ್ಮಿಕರ ಬೇಡಿಕೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಪರಿಹಾರ ಕಂಡುಕೊಳ್ಳುವ ಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇವರು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ 4 ಕಾರ್ಮಿಕ ಸಂಹಿತೆ ಏನಿದೆ ಅದನ್ನ ತಕ್ಷಣ ನಿಲ್ಲಿಸಬೇಕು. ಹಾಗೇನೆ ರಾಜ್ಯ ಸರ್ಕಾರ ಕಾರ್ಮಿಕ ಸಂಹಿತೆಯನ್ನ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ ಸಾರ್ವಜನಿಕರ ಅಭಿಪ್ರಾಯವನ್ನ ಕೂಡ ಕೋರಿರುವಂತದ್ದು. ಹಾಗೇನೆ ಕರ್ನಾಟಕ ಕಾರ್ಮಿಕ ಸಂಘಟನೆಗಳ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗೇನೆ ಕಾರ್ಮಿಕ ಕೋಡ್ ಏನಿದೆ ಅದನ್ನ ಅಣುಶಕ್ತಿ ತಿದ್ದುಪಡಿ ಕಾಯ್ದೆ 25 ಹಿಂಪಡಿಬೇಕು. ಹಾಗೇನೆ ವಿದ್ಯುತ್ ತಿದ್ದುಪಡಿ ಕಾಯ್ದೆ 25 ಕೂಡ ಹಿಂಪಡಿಬೇಕು. ಈ ರೀತಿಯಾದಂತಹ ಹಲವು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ನಾಳೆಗೆ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಸೊ ಒಂದು ವೇಳೆ ಇವತ್ತು ಮನವೊಲಿಸುವ ಪ್ರಯತ್ನ ಮಾಡಿ ಏನಾದ್ರೂ ಕಾರ್ಮಿಕ ಸಂಘಟನೆಯ ಸಚಿವರು ಅವರ ಜೊತೆ ಈಗಾಗಲೇ ಸಭೆಯನ್ನ ಕೂಡ ಕರೆದಿದ್ದಾರೆ. ಆ ಸಭೆಯಲ್ಲಿ ಏನಾದ್ರೂ ಮನವೊಲಿಕೆ ಆದ್ರೆ ನಾಳೆ ಮುಷ್ಕರ ವಾಪಸ್ ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇರುವಂತದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ. ಸುನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.